ಮುಂಬೈನ ಅರಸು ಮ್ಯಾನ್ಷನ್ ಎದುರಿಗೆ ಸಾಕಷ್ಟು ಜನ ಸೇರಿದ್ರು. ಅವರೆಲ್ಲರ ಮಧ್ಯದಲ್ಲಿ ಒಂದು ದೊಡ್ಡ ಈಸಿ ಚೇರ್ ಮೇಲೆ ಭಾನು ಪ್ರತಾಪ್ ಅರಸ್ ಗಂಭೀರವಾಗಿ ಕೂತ್ಕೊಂಡಿದ್ರು. ಅವ್ರ ಎದುರಿಗೆ ಒಂದು ಉದ್ದ ಬೆಂಚ್ ಹಾಕಿದ್ರು. ಆ ಬೆಂಚಲ್ಲಿ ದೇಸಾಯಿ, ನತಾಶಾ, ದಿನೇಶ್, ಚೇತನ್ ಮತ್ತೆ ಅಮೋಘನ್ ಅಪ್ಪ ಅಮ್ಮ ಕೂತಿದ್ರು. ಅವ್ರ ಹಿಂದೆನೆ ಒಂದಷ್ಟು ಜನ ಗಾರ್ಡ್ಸ್ ನಿಂತ್ಕೊಂಡು ಧೀರಜ್ ಅರಸ್ ಆರ್ಡರ್ಸ್ ಏನ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ರು. ಅಷ್ಟರಲ್ಲಿ ಧೀರಜ್ ಕೋಪದಲ್ಲಿ, ಅಣ್ಣ ಅತ್ಗೆ, ನೀವಿಬ್ರು ನಿಮ್ಮ ಮಗಂಗೆ ಸರಿಯಾದ ಸಂಸ್ಕಾರ ಹೇಳ್ಕೊಟ್ಟಿಲ್ಲ. ನಿಮ್ಮಿಂದಾಗಿ ಇವತ್ತು ಅವನು ನಮ್ಮ ಬಿಸ್ನೆಸ್ಗೆ ತುಂಬ ತೊಂದರೆ ಮಾಡ್ತಾ ಇದ್ದಾನೆ. ನಾವು ಇಷ್ಟು ದಿನ ಅವನೊಬ್ಬ ಚಿಕ್ಕ ಹುಡುಗ ಅಂತ ಸುಮ್ಮನಿದ್ವಿ. ಆದರೆ ಇನ್ಮೇಲೆ ಹಾಗಾಗಲ್ಲ. ಅವನೇನಾದರೂ ಇವತ್ತು ಇಲ್ಲಿಗೆ ಬರಲಿಲ್ಲ ಅಂದರೆ ಅವನಿಗೆ ಹೆಲ್ಪ್ ಮಾಡಿದ ಎಲ್ರಿಗೂ 50 ಚಾಟಿ ಏಟಿನ ಶಿಕ್ಷೆ ಕೊಡಲಾಗುತ್ತೆ. ಒಂದು ವೇಳೆ ಅವನೇನಾದರೂ ಬಂದ ಅಂದರೆ ಇನ್ಯಾವತ್ತೂ ಯಾರು ಅರಸು ಫ್ಯಾಮಿಲಿ ವಿರುದ್ಧ ನಿಲ್ಲದಕ್ಕೆ ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರು. ಧೀರಜ್ ಮಾತು ಕೇಳಿ ರಮಣ್ಗೆ ಸಿಟ್ಟು ಬಂತು. ಅವರು ಕಾನ್ಫಿಡೆಂಟ್ ಆಗಿ, ನೀನೀಗ ಏನು ಮಾತಾಡ್ತಾ ಇದೆಯಾ ಅಂತ ನಿನಗೂ ಗೊತ್ತಿಲ್ಲ ಅನ್ಸುತ್ತೆ ಧೀರಜ್. ನನ್ನ ಮಗ ಅಂಥವನಲ್ಲ, ಅವನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಓ ರಿಯಲಿ ಅಣ್ಣ, ಎಷ್ಟು ಒಳ್ಳೆಯವ್ ನೀನು. ಒಳ್ಳೆಯವ್ರಿಗೆ ಯಾವಾಗಲೂ ಎಲ್ಲದೂ ಒಳ್ಳೆಯದೇ ಕಾಣುತ್ತೆ. ಅದಕ್ಕೆ ನಿನಗೆ ನಿನ್ನ ಮಗ ಹೇಗೆ ಅಂತ ಗೊತ್ತಿಲ್ಲ. ಅವನೆಷ್ಟು ದುರಹಂಕಾರಿ ಅಂತ ಗೊತ್ತಾ ನಿನಗೆ? ಅಪ್ಪ ಕೇವಲ ಅವನಿಗೆ ಸ್ವಲ್ಪ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡ್ರು. ಆದರೆ ಅವನು ನಮ್ಮ ಮಾತನ್ನ ಕೇಳಲೇ ಇಲ್ಲ, ನಮ್ಮ ವಿರುದ್ಧನೇ ಫೈಟ್ ಮಾಡ್ದ. ಇದರಿಂದಾಗಿ ಅರಸು ಗ್ರೂಪ್ಸ್ಗೆ ಎಷ್ಟು ಲಾಸ್ ಆಗಿದೆ ಅಂತ ನಿನಗೆ ಐಡಿಯಾ ಇಲ್ಲ ಅಣ್ಣ. ಅವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ನಾವು ಅವನು ಕಲಿಸ್ತೀವಿ. ಧೀರಜ್ ವ್ಯಂಗ್ಯದ ಜೊತೆಗೆ ಕೋಪದಲ್ಲಿ ಹೇಳಿದ್ರು. ಧೀರಜ್ ಮಾತು ಕೇಳಿ ರಮನ್ ಮತ್ತೆ ಸುಕನ್ಯಾ ಇಬ್ರು ಶಾಕ್ ಆದ್ರು. ಅವ್ರಿಗೆ ಅಮೋಘೀಗ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಐಡಿಯಾನೇ ಇರಲಿಲ್ಲ. ಅರಸು ಫ್ಯಾಮ್ಲಿಗೆ ಸಿಟ್ಟು ಬಂದಿರೋ ಹಾಗೆ ಏನು ಮಾಡಿದ್ದಾನೆ ಅಂತಲೂ ಗೊತ್ತಿರಲಿಲ್ಲ. ಅವರೀಗ ಜಸ್ಟ್ ಅಮೋಘ್ ಆದಷ್ಟು ಬೇಗ ಅಲ್ಲಿಗೆ ಬರೋ ಹಾಗಾಗಲಿ ಅಂತ ದೇವರಲ್ಲಿ ಕೇಳ್ಕೊಂಡ್ರು. ಆದರೆ ಧೀರಜ್ ಅವ್ರು ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅವರು ಅಮೋಘ್ಗೆ ಸರಿಯಾದ ಸಂಸ್ಕಾರ ಕೊಡಲಿಲ್ಲ ಅಂತ ರಮಣ್ಗೆ ಪನಿಷ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿದ್ರು. ಹಾಗಾಗಿ ತನ್ನ ಕಡೆ ಅವ್ರಿಗೆ ರಮಣ್ ಮುಖಕ್ಕೆ ಒಂದು ಪಂಚ್ ಮಾಡೋದಕ್ಕೆ ಧೀರಜ್ ಆರ್ಡರ್ ಕೊಟ್ಟರು. ಧೀರಜ್ ಹೇಳಿದಾಗ ಅವ್ರ ಗಾರ್ಡ್ಸ್ ರಮಣ್ ಮುಖಕ್ಕೆ ಪಂಚ್ ಮಾಡಿದ್ರು. ರಮಣ್ ನೋವಲ್ಲಿ ನರಳ್ತಾ, ನಾನು ಈಗಲೂ ಹೇಳ್ತಾ ಇದ್ದೀನಿ ಧೀರಜ್, ನೀನು ತಪ್ಪು ಮಾಡ್ತಾ ಇದೀಯ. ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ. ಅವನು ಯಾವತ್ತೂ ತನ್ನ ಫ್ಯಾಮ್ಲಿಗೆ ಹರ್ಟ್ ಆಗೋ ಹಾಗೆ ಮಾಡಲ್ಲ ಅಂತ ಹೇಳಿದ್ರು. ಇದರಿಂದ ಧೀರಜ್ಗೆ ಇನ್ನೂ ಕೋಪ ಬಂತು. ಅವರು, ಹೋ ಅಂದರೆ ನೀನಿನ್ನೂ ಬುದ್ಧಿ ಕಲ್ತಿಲ್ಲ ಅಂತಾಯ್ತು. ಹಾಗಿದ್ರೆ ನಿಂಗೆ ಕೊಟ್ಟಿದ್ದ ಏಟು ಸಾಕಾಗ್ಲಿಲ್ಲ ಅನ್ಸುತ್ತೆ. ಹಾಕಿರೋ ಅವನಿಗೆ ಇನ್ನೊಂದು ಜೋರಾಗಿ ಹೊಡಿರಿ ಅಂತ ಕೂಗಿದ್ರು. ಅದನ್ನ ಕೇಳಿ ಧೀರಜ್ ಗಾರ್ಡ್ಸ್ ರಮಣ್ಗೆ ಮತ್ತೆ ಹೊಡೆದ್ರು. ಇದರಿಂದ ರಮಣ್ ನೋವಲ್ಲಿ ಕಿರ್ಚಾಡಿದ್ರು. ಗಾರ್ಡ್ಸ್ ಕೊಟ್ಟಿದ್ದ ಪಂಚ್ಗೆ ಈಗ ಅವ್ರ ಬಾಯಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅವ್ರ ಕಣ್ಣು ಊದ್ಕೊಳ್ತು. ಧೀರಜ್ಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಅವರು ಅರಸು ಫ್ಯಾಮ್ಲಿಯ ಒಂದು ಹುಡುಗನ ಕರೆದು ಸುಕನ್ಯಾ ಕೆನ್ನೆಗೆ ಹೊಡೆಯೋದಕ್ಕೆ ಹೇಳಿದ್ರು. ಅಷ್ಟಾದರೂ ರಮಣ್ ಮಾತ್ರ ತಮ್ಮ ಮಾತನ್ನ ಚೇಂಜ್ ಮಾಡಲಿಲ್ಲ. ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಭಾನು ಪ್ರತಾಪ್ ಅರಸ್ ಮಾತ್ರ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರು. ಅವ್ರಿಗೆ ಇದು ಯಾವುದನ್ನು ನೋಡಿದ್ರು ಸ್ವಲ್ಪನೂ ಬೇಜಾರಾಗ್ತಾ ಇರಲಿಲ್ಲ. ಬಟ್ ರಮಣ್ ಮತ್ತು ಸುಕನ್ಯಾಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಅದರಲ್ಲೂ ರಮಣ್ಗೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿ ಸರ್ಜರಿ ಕೂಡ ಆಗಿತ್ತು. ಅವರಿನ್ನೂ ಅದರಿಂದ ರಿಕವರ್ ಆಗ್ತಾ ಇದ್ರು. ಅದ್ರ ಮೇಲೆ ಧೀರಜ್ ಕೊಡಿಸ್ತಾ ಇರೋ ಏಟು ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ಲ. ಸೊ ರಮಣ್ ಕೂತಲ್ಲೇ ಮೂರ್ಛೆ ಹೋದರು. ಧೀರಜ್ಗೆ ಇದರಿಂದ ಸ್ವಲ್ಪನೂ ಕರುಣೆ ಬರಲಿಲ್ಲ. ಅವನು ತನ್ನ ಕಡೆ ಅವ್ರಿಗೆ ಒಂದು ಬಕೆಟ್ ಐಸ್ ವಾಟರ್ನ ರಮಣ್ ಮೇಲೆ ಸುರಿಯೋದಕ್ಕೆ ಆರ್ಡರ್ ಮಾಡಿದ್ರು. ಇದೇ ರೀತಿ ಸುಮಾರು ಟೈಮ್ ಕಳೀತು. ರಮಣ್ ಮತ್ತು ಸುಕನ್ಯಾರಲ್ಲಿ ಯಾರಾದರೂ ಪ್ರಜ್ಞೆ ತಪ್ಪದಾಗೆಲ್ಲ ಧೀರಜ್ ಐಸ್ ವಾಟರ್ ಹಾಕಿಸಿ ಅವ್ರನ್ನ ಎದ್ದೇಳಿಸ್ತಾ ಇದ್ರು. ಇಲ್ಲಿ ಹೀಗೆ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ಮ್ಯಾನ್ಷನ್ ಗೇಟ್ ಓಪನ್ ಆಯಿತು. ಅದರಿಂದ ಅಮೋಘ್ ಸಿಟ್ಟಲ್ಲಿ ನಡ್ಕೊಂಡು ಒಳಗೆ ಬಂದ. ಅವನ ಕಣ್ಣು ಕೆಂಪಗಾಗಿ ತುಂಬ ಭಯಂಕರವಾಗಿ ಕಾಣ್ತಾ ಇದ್ದ. ಅಮೋಘ್ ಒಳಗೆ ಬಂದಿದ್ದೆ ತನ್ನಪ್ಪ ಅಮ್ಮನ ಕಂಡೀಷನ್ ನೋಡಿ ಇನ್ನೂ ಕೋಪ ಮಾಡ್ಕೊಂಡ. ಅವನ ಫ್ರೆಂಡ್ಸ್ ಪರಿಸ್ಥಿತಿ ಏನೂ ಇದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರಲಿಲ್ಲ. ಎಲ್ರಿಗೂ ಧೀರಜ್ ಈಕ್ವಲ್ ಆಗಿ ಏಟು ಬೀಳೋ ಹಾಗೆ ಮಾಡಿದ್ರು. ಅಮೋಘ್ ಇದನ್ನೆಲ್ಲ ನೋಡಿ ಸಿಟ್ಟಿಂದ, ನೀವೇನ್ ಮನುಷ್ಯರ, ಏನ್ ಮಾಡ್ತಿದ್ದೀರಿ ಇಲ್ಲಿ ಅಂತ ಕಿರಿಚ್ದ. ಅಮೋಘ್ ಅಲ್ಲಿಗೆ ಬಂದಿದ್ದು ನೋಡಿ ತನ್ಮಯ್, ಹೋ ಅಮೋಘ್ ಬಂದ್ಯಾ, ಬಾ ಬಾ ನೋಡು ನಿನ್ನಿಂದ ಆಗಿ ನಿನ್ನ ಅಪ್ಪನ ಪರಿಸ್ಥಿತಿ ಏನಾಗಿದೆ ಅಂತ ನೋಡು ಅಂತ ಹೇಳ್ತಾ ಮತ್ತೆ ರಮಣ್ ಹೊಟ್ಟೆಗೆ ಪಂಚ್ ಮಾಡ್ದ.
ಅದನ್ನ ನೋಡಿ ಅಮೋಘ್ ನೋ ಅಂತ ಜೋರಾಗಿ ಕಿರಿಚ್ದ. ಅವನು ಫಾಸ್ಟ್ ಆಗಿ ತನ್ಮಯ್ ಕಡೆ ಓಡ್ತಾ ಅವನ್ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊಂಡ. ನನ್ನಪ್ಪನ ಮೇಲೆ ಯಾಕೋ ಕೈ ಮಾಡ್ತೀಯಾ? ನಿಮಗ್ ಪ್ರಾಬ್ಲಮ್ ಇರೋದು ನನ್ ಮೇಲೆ ತಾನೆ, ನನ್ ಮೇಲೆ ಕೈ ಮಾಡಿ ಅಮೋಘ್ ಜೋರಾಗಿ ಕೂಗ್ದ. ಅಮೋಘ್ ತನ್ಮಯ್ ಕುತ್ತಿಗೆನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಅಂದ್ರೆ ತನ್ಮಯ್ಗೆ ಉಸಿರಾಡೋದಕ್ಕೂ ಕಷ್ಟ ಆಗಕ್ ಶುರುವಾಯ್ತು. ಅವನು ನೋವಿಂದ ಕೂಗ್ತಾ ವಿಲ ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಅಮೋಘ್ ಅವನನ್ನ ಅಲ್ಲೇ ಬಿಡ್ಲಿಲ್ಲ. ಅವನು ತನ್ಮಯ್ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡಿ ನೆಲದ ಮೇಲೆ ಉರುಳಿಸ್ದ. ಅಮೋಘ್ ಮತ್ತೆ ಸಿಟ್ಟಾಗ್ತಾ ಹೇಳೋ, ಯಾವ ಕೈಯಿಂದ ನನ್ನ ಅಪ್ಪನ ಮೇಲೆ ಕೈ ಮಾಡ್ದೆ ಹೇಳೋ ಅಂತ ಕಿರಿಚ್ದ. ತನ್ಮಯ್ ಅದಕ್ಕೆ ನೋವಿಂದ ಕೂಗ್ತಾ ಯು ಇಡಿಯಟ್, ಬಿಡೋ ನನ್ನ, ನನಗೆ ಹೊಡೆಯಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಕೂಗ್ದ. ಆದರೆ ಅಮೋಘ್ ತನ್ಮಯ್ ಕೂಗಾಟನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಅವನ ಬಲಗೈನ ಹೇಳ್ದ. ಇದರಿಂದ ಅಲ್ಲಿರೋರು ಎಲ್ರಿಗೂ ತನ್ಮಯ್ ಕೈ ಮುಳೆ ಲಟ್ ಲಟ್ ಅಂತ ಮುರಿದಿದ್ದ ಸೌಂಡ್ ಕೇಳಿಸ್ತು. ಅದ್ರ ಜೊತೆಗೆ ತನ್ಮಯ್ ಕೂಗಾಟ ಕೂಡ ಎಲ್ಲರ ಕಿವಿ ಕಿವುಡಾಗೋ ಹಾಗೆ ಮಾಡ್ತಾ ಇತ್ತು. ತನ್ಮಯ್ ಆ ನೋವಲ್ಲೂ ಅಮೋಘ್ ನೀನು ನನ್ನ ಕೈ ಮುರಿದೆ ಅಂತ ಕಿರಿಚ್ದ. ಅವನಿಗೆ ಈಗ ನೋವಲ್ಲಿ ಉಸಿರಾಡೋದಕ್ಕೂ ಕಷ್ಟ ಆಗಕ್ಕೆ ಶುರುವಾಯಿತು. ಅಮೋಘನ್ ಸಿಟ್ಟು ಇನ್ನೂ ಕಡಿಮೆ ಆಗಲಿಲ್ಲ. ಅವನು ಸಿಟ್ಟಲ್ಲಿ ತನ್ಮಯ್ ಸೊಂಟದ ಮೇಲೆ ಕಿಕ್ ಮಾಡ್ದ. ಇದರಿಂದ ತನ್ಮಯ್ ನಿಂತ ಜಾಗದಿಂದ 10 ಅಡಿ ದೂರ ಹೋಗ್ಬಿದ್ದ. ತನ್ಮಯ್ ಕೆಳಗೆ ಬಿದ್ದಿದ್ದೆ ಅಮೋಘ್ ಅಲ್ಲಿ ನಿಂತಿರೋ ಅರಸು ಫ್ಯಾಮಿಲಿ ಬಾಡಿಗಾರ್ಡ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಕೆಡೋ ಹಾಕ್ದ. ನಂತರ ಅವನು ರಮಣ್ ಮತ್ತೆ ಸುಕನ್ಯಾ ಹತ್ರ ಓಡ್ ಬರ್ತಾ ಅಮ್ಮ ಅಪ್ಪ ಅರಿ ಓಕೆ ಅಂತ ಹೇಳ್ತಾ ಅವರಿಬ್ಬರನ್ನು ಹಗ್ ಮಾಡ್ದ. ಅಷ್ಟರಲ್ಲಾಗಲೇ ಸುಕನ್ಯಾ ಪ್ರಜ್ಞೆ ತಪ್ಪಿದ್ರೆ ರಮಣ್ಗೆ ಆಗ ತಾನೇ ಪ್ರಜ್ಞೆ ಬಂತು. ಅವರು ಅಮೋಘನ್ ಮುಖ ನೋಡ್ತಾ ಚಿಕ್ಕದಾಗಿ ಅಮೋಘ್ ನಿಜ ಹೇಳು, ನೀನು ನಿನ್ನ ಫ್ಯಾಮ್ಲಿಗೆ ಹರ್ಟ್ ಆಗುವಂಥ ಏನಾದರೂ ಮಾಡಿದ್ಯಾ ಅಂತ ಕೇಳ್ದ. ಅದಕ್ಕೆ ಅಮೋಘ್ ಆ್ಯಂಕ್ಷಸ್ ಆಗಿ ಇಲ್ಲಪ್ಪ, ನಾನು ಯಾವತ್ತೂ ನಮ್ಮ ಫ್ಯಾಮ್ಲಿನ ಪ್ರವೋಕ್ ಮಾಡುವಂಥ ಕೆಲಸನ ಮಾಡಲಿಲ್ಲ. ನಾನು ಏನೇ ಮಾಡಿದ್ರು ಅದನ್ನು ಅವ್ರು ನನಗೆ ಮಾಡೋ ಹಾಗೆ ಫೋರ್ಸ್ ಮಾಡಿದ್ದಷ್ಟೇ ಅಂತ ಹೇಳ್ದ. ಅಮೋಘನ್ ಮಾತು ಕೇಳಿ ರಮಣ್ಗೆ ಸಮಾಧಾನ ಆಯಿತು. ಅವರು ಒಳ್ಳೆಯದು ಮಗನೇ, ನನಗಿಷ್ಟೇ ಸಾಕು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದ್ರು. ರಮಣ್ ಪರಿಸ್ಥಿತಿ ನೋಡಿದ್ರೆ ಅವರು ಬದುಕಿದಾರೋ ಅಥವಾ ಸತ್ತಿದಾರೋ ಅಂತನೂ ಅಮೋಘಂಗೆ ಕಂಡು ಹಿಡಿಯೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅವನು ಜೋರಾಗಿ ಅಪ್ಪ ಅಮ್ಮ ಅಂತ ಕೂಗ್ದ. ಅವ್ರ ದೇಹನ ಅಲಗಾಡಿಸಿ ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡಿದ್ದ. ಆದರೆ ಅವರಿಬ್ಬರಿಗೂ ಎಚ್ಚರನೇ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಧೀರಜ್ ಹೆಂಡತಿ ಪ್ರತಿಮಾ ಅಲ್ಲಿಗೆ ಬಂದ್ಲು. ಅವಳು ಕೋಪದಲ್ಲಿ ಯಾಕೆ ಹಾಕಿ ಕಿರಿಸ್ತಾ ಇದೆಯಾ? ನಾವೆಲ್ಲ ಇಲ್ಲೇ ಇರೋದು ಕಾಣ್ತಾ ಇಲ್ವ ನಿಂಗೆ? ಅಷ್ಟಕ್ಕೂ ನಿನ್ನ ಅಪ್ಪ ಅಮ್ಮಂಗೂ ನಾನು ಏನು ಅನ್ಯಾಯ ಮಾಡಿದ್ವಿ ಅಂತ ಹೀಗೆ ಆಡ್ತಾ ಇದೆಯಾ? ನಿಂಗೆ ಸರಿಯಾದ ಪಾಠ ಕಲಿಸದೇ ಇದ್ದಿದ್ದಕ್ಕೆ ನಾವು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಷ್ಟೇ. ನೀನು ನಿನ್ನ ಫ್ಯಾಮ್ಲಿಗೆ ಲಾಯಲ್ ಆಗಿರೋದು ಹೇಗೆ ಅಂತ ಕಲ್ತಿದ್ರೆ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಗೊತ್ತಾಯ್ತಾ ಅಂತಂದ್ಲು. ಪ್ರತಿಮಾ ಈಗ ಅಮೋಘನ್ ಎದುರಿಗೆ ನಿಂತ್ಕೊಂಡು ಅವನನ್ನು ಕ್ರೂರವಾಗಿ ನೋಡ್ತಾ ಇದ್ರು. ಅಮೋಘ್ ಅವ್ರನ್ನ ನೋಡ್ತಾ ಏನು ಹೇಳಿದ್ರಿ ನೀವು ಅಂತ ಕೋಲ್ಡಾಗಿ ಕೇಳ್ದ. ಅದಕ್ಕೆ ಪ್ರತಿಮಾ ವ್ಯಂಗ್ಯವಾಗಿ ನಿನ್ನ ಅಪ್ಪ ಅಮ್ಮ ಏನಿದ್ರು ಸಾಯಕ್ಕೆ ಲಾಯಕ್ಕೋ ಅಂತ ಹೇಳಿದೆ. ಯಾಕೆ, ಏನಾದರೂ ತಪ್ಪು ಹೇಳಿದ್ ಅಮೋಘ್? ಅಷ್ಟಕ್ಕೂ ಇದರಿಂದ ನಿನ್ನನ್ನು ಸುಮ್ಮನೆ ಬಿಡ್ತೀವಿ ಅನ್ಕೋಬೇಡ. ನಿನ್ನ ತಾತನ್ಗೆ ಅವಮಾನ ಮಾಡೋಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನಗೂ ಸರಿಯಾದ ಪನಿಷ್ಮೆಂಟ್ನೇ ಕೊಡ್ತೀವಿ ಅಂತ ಹೇಳಿದ್ಲು. ಅಮೋಘ್ ಸೈಲೆಂಟಾಗಿ ತನ್ನ ಕಣ್ಣೀರು ಒರೆಸ್ಕೊಂಡ. ಅವನು ನಿಧಾನವಾಗಿ ಅಪ್ಪ ಅಮ್ಮನ ನೆಲದ ಮೇಲೆ ಮಲಗಿಸಿ ವಾಪಸ್ ಎದ್ದು ಪ್ರತಿಮಾ ಹತ್ರ ಬಂದ. ಅವನು ಬರ್ತಿರೋ ರೀತಿ ನೋಡೆ ಪ್ರತಿಮಾ ಗಾಬರಿ ಆದ್ಲು. ಅವಳು ಸಿಟ್ಟಲ್ಲಿ ಹೇ 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 ಏನು ಬೇಕು ನಿನಗೆ? ನಾನು ನಿಂಗೊಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊ ಅಮೋಘ್. ಇದು ಅರಸು ಫ್ಯಾಮ್ಲಿ, ಇಲ್ಲಿ ನಮಗೆ ಲಾಯಲ್ ಆಗಿರೋರಿಗೆ ಮಾತ್ರ ಜಾಗ. ನೀನು ನಮಗೆ ಲಾಯಲ್ ಆಗಿರಲ್ಲ ಅಂದರೆ ಶತ್ರು ಆಗಿರ್ತೀಯ ಅಂತ ಅರ್ಥ. ಆಗ ನೀನು ನಮಗೆ ಏನೂ ಅಲ್ಲ ಅಂತ ಹೇಳಿದ್ಲು. ಅದನ್ನು ಕೇಳಿ ಅಮೋಘ್ ಇಮಿಡಿಯೇಟ್ ಆಗಿ ಓ ಏನೂ ಅಲ್ವಾ, ಸರಿ ಅಂತ ಹೇಳ್ತಾ ಪ್ರತಿಮಾ ಕೈ ಹಿಡ್ದ. ಅವನು ಧೀರಜ್ ಎದುರಿಗೆ ಪ್ರತಿಮಾನ ಹೇಳ್ಕೊಂಡು ಹೋಗಿ ಐ ಆಮ್ ಶ್ಯೂರ್ ಚಿಕ್ಕಮ್ಮ, ಈಗ ಹೇಗೆ ನಾನಿಲ್ಲದೆ ಅರಸು ಫ್ಯಾಮ್ಲಿ ಆರಾಮಾಗಿದೆಯಲ್ಲ ಹಾಗೆ ನೀವೆಲ್ದೇನೂ ಇರುತ್ತೆ. ಇನ್ಫ್ಯಾಕ್ಟ್ ನೀವಿಲ್ಲ ಅಂದರೆ ಇನ್ನೂ ಚೆನ್ನಾಗೇ ಜೀವನ ಮಾಡ್ಬೋದು ಅಂತ ಕ್ರೂರವಾಗಿ ಹೇಳ್ದ. ಅಮೋಘ್ ಹೇಳಿದ ರೀತಿ ನೋಡಿ ಪ್ರತಿಮಾ ಭಯದಲ್ಲಿ ಪ್ರಜ್ಞೆ ತಪ್ಪಿದ್ಲು. ಆದರೆ ಅವಳು ಬೀಳೋಕ್ಕೂ ಮುಂಚೆ ಧೀರಜ್ ಓಡ್ ಬಂದು ಅವಳನ್ನ ಹಿಡ್ಕೊಂಡು ಒಂದು ಚೇರ್ ಮೇಲೆ ಕೂರ್ಸಿದ್ರು. ಧೀರಜ್ ಈಗ ಸಿಟ್ಟಲ್ಲಿ ಅಮೋಘನ್ ಕಡೆ ಓಡ್ ಬರ್ತಾ ಏ ಅಮೋಘ್, ನನ್ನ ಹೆಂಡತಿಗೆ ಹರ್ಟ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಕೇಳಿದ್ರು.
ಆದ್ರೆ ಅಮೋಘ್ ಅದಕ್ಕೆ ಸ್ವಲ್ಪ ಕೂಡ ಭಯ ಪಡ್ಲಿಲ್ಲ. ಅವನು ಧೀರಜ್ ಹತ್ರ ಬಂದಿದೆ, ಶಟ ಅಂತ ಜೋರಾಗಿ ಕೂಗ್ತಾ ಅವ್ರ ಕೆನ್ನೆ ಛಟ ಅಂತ ಹೊಡೆದ. ಅಮೋಘನ್ ಆ ಪಂಚ್ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಅದರಿಂದ ಧೀರಜ್ ಒಂದು ರೌಂಡ್ ಸುತ್ತಿ ನೆಲದ ಮೇಲೆ ಬಿದ್ರು. ಇಮಿಡಿಯೇಟ್ ಆಗಿ ಅವ್ರ ಕೆನ್ನೆ ದೊಡ್ಡದಾಗಿ ಕೂತ್ಕೊಂಡಿತ್ತು. ನಂತರ ಅಮೋಘ್ ಧೀರಜ್ ಕುತ್ಕೆ ಹಿಡಿದು ಕೋಲ್ಡ್ ಆಗಿ, ಇವತ್ತು ಎಲ್ಲರ ಎದುರಿಗೆ, ತಾತನ ಎದುರಿಗೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ಇವತ್ತಿಗೆ 3 ವರ್ಷದ ಹಿಂದೆ ನಾನು ಸಹಾರಾ ಕಂಪ್ನಿ ಶೇರ್ಸ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಸ್ಪೆಂಡ್ ಮಾಡಿದ ಹಣ ಎಲ್ಲ ನನ್ನ ಸ್ವಂತದ್ದಾಗಿತ್ತು. ನಾನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಾಗಿತ್ತು. ನಾನಾಗ ಫ್ಯಾಮ್ಲಿಯಿಂದ ಒಂದು ಪೈಸೆನೂ ತೊಗೊಂಡಿರಲಿಲ್ಲ. ಆದರೆ ನೀವು ಎಲ್ರಿಗೂ ಆ ದುಡ್ಡು ಅರಸು ಗ್ರೂಪ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ. ನಿಮ್ಮ ಹೆಂಡತಿ ಅಡ್ವೈಸ್ ತಗೊಂಡು ನನ್ನನ್ನು, ನನ್ನ ಅಪ್ಪ ಅಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರಿ. ಆದರೆ ಇಲ್ಲಿ ತನಕ ನೀವೇನಾದರೂ ಈ ವಿಷಯನ ತಾತನಿಗೆ ಹೇಳಿದ್ದೀರಾ ಅಂತ ಕೇಳ್ದ. ನಂತರ ಅಮೋಘ್ ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ದ. ನಿಮ್ಮ ಮಗ ತನ್ಮಯ್ ಮತ್ತೆ ನಿಮ್ಮ ಹೆಂಡತಿ ಮ್ಯಾನೇಜ್ಮೆಂಟ್ ಅಲ್ಲಿ ಅರಸು ಮೀಡಿಯಾ ಎಷ್ಟು ಲಾಸ್ ಅಲ್ಲಿ ನಡೀತಾ ಇತ್ತು ಗೊತ್ತಿದ್ಯಾ? ನೀವೇನಾದ್ರೂ ನಾನು ಕೊಟ್ಟ ಹಣದ ಬದಲಿಗೆ ನನಗದನ್ನ ಕೊಡದೇ ಇದ್ದಿದ್ರೆ ಇಷ್ಟರಲ್ಲಿ ಅರಸು ಮೀಡಿಯಾ ಬ್ಯಾಂಕ್ರಪ್ಟ್ ಆಗಿರೋದು. ಇಷ್ಟೆಲ್ಲ ಆದ್ಮೇಲೆ ನೀವು ಮತ್ತೆ ಅರಸು ಫ್ಯಾಮಿಲಿ ದುಡ್ಡು ತಗೊಂಡು ಬೇರೆ ಕಂಪ್ನೀಸ್ ಜೊತೆ ಕೈ ಜೋಡಿಸಿದ್ರಿ. ಇದರಿಂದ ಅರಸು ಮೀಡಿಯಾ ಮೇಲೆ ಅಟ್ಯಾಕ್ ಮಾಡಿ ಅದ್ರ ಸ್ಟಾಕ್ ಬಿದ್ದೋಗಾಗ್ ಮಾಡಿದ್ರಿ. ಅಮೋಘ್ ನಿಜಾನ ಹೇಳ್ತಾ ಇದ್ರೆ ಅಲ್ಲಿರೋ ಎಲ್ಲರೂ ಸೈಲೆಂಟಾಗಿ ಕೇಳ್ತಾ ನಿಂತ್ಕೊಂಡ್ರು. ಅಮೋಘ್ ಮತ್ತೆ ಕಂಟಿನ್ಯೂ ಮಾಡ್ದ. ನೀವು ಇನ್ನೊಂದು ವಿಷಯ ನೋಟಿಸ್ ಮಾಡಿದ್ರ ಚಿಕ್ಕಪ್ಪ, ನಾನವತ್ತು ನನ್ನ 50,000 ಕೋಟಿನ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದೆ ನಿಜ. ಆದರೆ ಯಾವತ್ತಾದರೂ ಅದನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ದೀನಾ? ಇಲ್ಲ. ಆದರೆ ನಿಮ್ಮ ಕಥೆ ಏನು? ಪ್ರತಿ ಸಲ ನನ್ನನ್ನು ನೋಡಿದಾಗ ನನಗೆ ಇನ್ಸಲ್ಟ್ ಮಾಡೋದನ್ನ ಬಿಟ್ಟು ಬೇರೆ ಏನು ಮಾಡಿದ್ರಿ? ಅಮೋಘ್ ಕೋಲ್ಡಾಗಿ ಕೇಳ್ದ. ನಂತರ ಅವನು ಧೀರಜ್ಗೆ ಜೋರಾಗಿ ಒಂದು ಪಂಚ್ ಕೊಟ್ಟ. ನಿಮ್ಮ ಆ ಯೂಸ್ಲೆಸ್ ಮಗನಿಗಿಂತ ನಾನು ಸುಮಾರು ಪಟ್ಟು ಸ್ಟ್ರಾಂಗ್ ಇದ್ದೀನಿ. ಸೊ ನನ್ನ ಏಟು ನಿಮ್ಗೆ ಸರಿಯಾಗಿ ಏಟ್ ಬೀಳುತ್ತೆ. ಹಾಗೆ ಇನ್ನೊಂದು ವಿಷಯ, ನನ್ನ ಅಪ್ಪ ನಿಮಗೆ ಸ್ವಂತ ಅಣ್ಣ ತಾನೇ. ನನ್ನ ಮೇಲೆ ಏನೋ ಕೋಪ ಇದೆ ಅಂದರೆ ನಾನು ಒಪ್ತೀನಿ. ಆದರೆ ನೀವು ನಿಮ್ಮ ಸ್ವಂತ ಅಣ್ಣನಿಗೆ ಅದು ಹೇಗೆ ಅಷ್ಟೊಂದು ಹೊಡೆದ್ರಿ? ಇಷ್ಟು ಕೇಳಿದ ಅಮೋಘ್ ಧೀರಜ್ನ ಕ್ರೌಡ್ ಕಡೆ ಜೋರಾಗಿ ತಳ್ದ. ಇಷ್ಟೊತ್ತು ಸುಮ್ಮನೆ ಇದ್ದ ಭಾನು ಪ್ರತಾಪ್ ಈಗ ಸಿಟ್ಟಲ್ಲೆದ್ದು ನಿಂತ್ಕೊಂಡ್ರು. ಅವರು ತಮ್ಮ ವಾಕಿಂಗ್ ಸ್ಟಿಕ್ನ ದೂರ ಎಸಿತಾ, ಎಷ್ಟು ಧೈರ್ಯ ನಿನಗೆ ಅಂತ ಕೂಗಿದ್ರು. ಅಮೋಘಂಗೆ ಈಗ ಭಾನು ಪ್ರತಾಪ್ ಸಿಟ್ಟು ನೋಡಿದ್ರು ಸ್ವಲ್ಪನೂ ಭಯ ಆಗಲಿಲ್ಲ. ಅವನು ಧೈರ್ಯವಾಗಿ ನಿಂತ್ಕೊಂಡು, ನನಗೆಷ್ಟು ಧೈರ್ಯನಾ? ಏನು ಹೇಳಿದ್ರಿ ತಾತ ನೀವು? ನನಗೆ ಯಾಕೆ ಧೈರ್ಯ ಬರಲ್ಲ ಹೇಳಿ? ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ? ನಾನೀಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನೀವೆಲ್ಲರೂ ಆಗಿಂದ ನಾನು ಅರಸು ಫ್ಯಾಮ್ಲಿಗೆ ಮೋಸ ಮಾಡಿದೆ, ಆ ಫ್ಯಾಮ್ಲಿ ವಿರುದ್ಧ ನಿಂತೆ ಅಂತ ಹೇಳ್ತಿದ್ದೀರಲ್ಲ, ನಿಜವಾಗ್ಲೂ ನಾನು ಯಾವಾಗ ಇದನ್ನೆಲ್ಲ ಇಂಟೆನ್ಷನಲಿ ಮಾಡಿದ್ದು ಅಂತ ಕೇಳ್ದ. ಅಮೋಘನ್ ಮಾತು ಕೇಳಿ ಭಾನು ಪ್ರತಾಪ್ ಸ್ಪೀಚ್ಲೆಸ್ ಆದರು. ಅವ್ರಿಗೆ ಅಮೋಘಂಗೀಗ ಏನು ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಧೀರಜ್ ಕಷ್ಟಪಟ್ಟು ಎದ್ದು ನಿಂತ್ಕೊಳ್ತಾ, ನೀನೇನು ಬೇಕಿದ್ರು ಹೇಳ್ಕೊ ಅಮೋಘ್, ಆದರೆ ಇವತ್ತು ಮಾತ್ರ ನಿನ್ನಿಲ್ಲಿಂದ ಹುಷಾರಾಗಿ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ತಾ ಕ್ರೌಡ್ ಕಡೆ ತಿರುಗಿ, ಎಲ್ಲರೂ ಕೇಳಿ ಇಲ್ಲಿ, ಇಮಿಡಿಯೇಟ್ ಆಗಿ ಬಾಸ್ಟರ್ಡ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರಿಯಾದ ಪಾಠ ಕಲಿಸಿ ಅಂತ ಆರ್ಡರ್ ಮಾಡಿದ್ರು. ಧೀರಜ್ ಮಾತು ಕೇಳಿದ್ದೆ ಅವ್ರ ಗಾರ್ಡ್ಸ್ ಎಲ್ಲರೂ ಕ್ರೂರವಾಗಿ ನಗ್ತಾ ಅಮೋಘನ್ ಹತ್ರ ಬರೋದಕ್ಕೆ ಶುರು ಮಾಡಿದ್ರು. ಅಮೋಘ್ ಮಾತ್ರ ಅದ್ಯಾವುದಕ್ಕೂ ಭಯ ಪಡದೆ ಧೈರ್ಯವಾಗಿ ಅವ್ರ ಎದುರಿಗೆ ನಿಂತ್ಕೊಂಡೇ ಬಿಟ್ಟಿದ್ದ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.